ನಮಸ್ಕಾರ. ಕರ್ನಾಟಕ ಈ ದಿನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹಳ್ಳಿಗಳ ಜನರು ಗ್ರಾಮ ತೊರೆಯುತ್ತಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ. ಚನ್ನರಾಯಪಟ್ಟಣದಲ್ಲಿ ಮತ್ತೆ ಮುಂದುವರಿದ ರೌಡಿಗಳ ಅಟ್ಟಹಾಸ. ನಡು ರಸ್ತೆಯಲ್ಲಿ ರೌಡಿ ಶೀಟರ್ಗಳ ಮೇಲೆ ಪುಡಿ ರೌಡಿಗಳಿಂದ ಅಟ್ಯಾಕ್. ಕಾಳೇನಹಳ್ಳಿ ಕಾರ್ತಿಕ್ ಪ್ರಾಣಾಪಾಯದಿಂದ ಪಾರು. ಹನುಮ ಜಯಂತಿ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹಾಸನದಲ್ಲಿ ಬೃಹತ್ ಶೋಭಾಯಾತ್ರೆ. ಜೈ ಶ್ರೀರಾಮ್ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಭಕ್ತಗಣ. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಕೆಲವು ಹಳ್ಳಿಗಳ ಜನರು ಗ್ರಾಮ ತೊರೆಯುವುದರ ಜೊತೆಗೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದು, ಈ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದರು. ಕೆಆರ್ನಗರ ಪಟ್ಟಣದ ಪುರಸಭೆ ಬಯಲು ರಂಗಮಂದಿರದ ಆವರಣದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ವತಿಯಿಂದ ಕ್ಷೇತ್ರದ ಮತದಾರರಿಗೆ ಆಯೋಜಿಸಿದ್ದ ಕೃತಜ್ಞತೆ ಮತ್ತು ತಮಗೆ ಏರ್ಪಡಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಾತೆತ್ತಿದರೆ ಚಾಮರಾಜನಗರಕ್ಕೆ 28 ಬಾರಿ ಹೋಗಿದ್ದೇನೆ ಎನ್ನುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಲ್ಲಿನ ಜನರು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಊರನ್ನೇ ತೊರೆಯುತ್ತಿದ್ದು, ಅಲ್ಲಿಗೆ ನಿಮ್ಮ ಸಂಪುಟದ ಯಾವೊಬ್ಬ ಸದಸ್ಯರು ತೆರಳಿ ಸಮಸ್ಯೆ ಆಲಿಸುತ್ತಿಲ್ಲ. ಈಗಲಾದರೂ ಅಲ್ಲಿನ ನೊಂದ ಜನರ ಬದುಕು ಕಟ್ಟಿಕೊಡುವ ಕೆಲಸ ಮಾಡಿ. ಅವರಿಗೆ ನಿಮ್ಮ ನುಡಿದಂತೆ ನಡೆದಿದ್ದೇವೆ ಎಂಬ ಹೇಳಿಕೆಯ ಮಾತು ಬೇಡ. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರದಂತಹ ಕೆಟ್ಟ ಮತ್ತು ಭ್ರಷ್ಟ ಸರ್ಕಾರ ಹಿಂದೆ ಇರಲಿಲ್ಲ, ಮುಂದೆಯೂ ಬರುವುದಿಲ್ಲ ಎಂದು ಟೀಕಿಸಿದರು. ಒಬ್ಬ ಕುರುಬ ಸಮಾಜದ ಆ ಅಮಾಯಕ ಯುವಕ ತಪ್ಪು ಮಾಡದೇ ಇದ್ದಂಥ ಒಬ್ಬ ಅಧಿಕಾರಿ, ರಕ್ಷಣೆ ಕೊಡದೇ ಇದ್ದಂಥ ಸಿದ್ದರಾಮಯ್ಯನವರೇ, ಯಾವ ಕುರುಬ ಸಮಾಜ ನೀವು ಕಾಯ್ತೀರಿ? ಯಾರನ್ನು ಕಾಯ್ತೀರಿ? ಆ ಕುಟುಂಬದ ಪರಿಸ್ಥಿತಿ ಹೋಗಿ ನೋಡ್ಬೇಕಾಯ್ತು. ಯಾವತ್ತಾದ್ರೂ ಹೋದ್ರ ನೀವು? ಏನಾಗಿದೆ ಅಂತ ಹೋಗಿ ವಿಷಯವನ್ನಾದ್ರೂ ಕ್ರೋಢೀಕರಿಸಿದ್ರ? ಆ ಕುರುಬ ಸಮಾಜದ ಕುಟುಂಬ, ಬಡತನದ ಕುಟುಂಬಕ್ಕೆ ಧ್ವನಿಯಾಗಿದ್ದು ಕುಮಾರಸ್ವಾಮಿ ಅಂತಕ್ಕಂಥದ್ದು ನನಗೆ ಆತ್ಮತೃಪ್ತಿ ಇದೆ. ಕುರುಬ ಸಮಾಜದ ಬಂಧುಗಳಿಗೆ ಮನವಿ ಮಾಡ್ತಾರೆ, ನನಗೆ ಜಾತಿ ಇಲ್ಲ, ನಾನು ಯಾರನ್ನೂ ಜಾತಿಯಿಂದ ಗುರುತಿಸಲ್ಲ. ನನ್ನ ಹತ್ರ ಯಾರಾದರೂ ಬಂದರೆ ನಿನ್ನ ಕೆಲಸ ಏನಪ್ಪ ಅಂತ ಕೇಳ್ತೀನಿ, ಏನಾಗಬೇಕಪ್ಪ ಅಂತ. ನೀನು ಯಾವ ಊರು ಅಂತ ಕೇಳಲ್ಲ, ಯಾವ ಜಾತಿ ಅಂತ ಕೇಳಲ್ಲ. ನನ್ನ ಕೈಲಾದ ಮಟ್ಟಿಗೆ ಕೆಲಸ ಮಾಡಿ ಕಳಿಸ್ಕೊಡ್ತೀನಿ. ಇದು ನೀವು ಬೆಳೆಸಿರ್ತಕ್ಕಂಥ ಕುಮಾರಸ್ವಾಮಿ ನಡ್ಕೊಳ್ತಕ್ಕಂಥ ನಡವಳಿಕೆ. ಹೋಗ್ಲಿ, ರಾಜಕಾರಣದಲ್ಲಿ ಹಲವಾರು ಸಮಸ್ಯೆಗಳಾಗಬಹುದು. ಏನು ಮಾಡಿದ್ರು ಇವರು? ವಿಶ್ವನಾಥ್ ಅವರು ಏನು ಅನ್ಯಾಯ ಮಾಡಿದ್ರು ಅವರಿಗೆ? ಎಂತೆಂಥವ್ರನ್ನ ಈಗ ಚೇರ್ಮನ್ಗಳು, ಬೋರ್ಡ್ ಚೇರ್ಮನ್ಗಳು ಎಂತೆಂಥವ್ರನ್ನ ಮಾಡ್ಕೊಂಡಿದ್ರಿ. ನೋಡ್ಬೇಕಲ್ಲ, ಏನು ಅನ್ಯಾಯ ಮಾಡಿದ್ರು? ಕರ್ಕೊಂಡೋಗಿ ಇವತ್ತು ಎಸ್.ಎಂ. ಕೃಷ್ಣ ಅವರು ಇಲ್ಲ ಈಗ ನಮ್ಮ ಮುಂದೆ. ಬಾಂಬೆಗೆ ರಾಜಭವನಕ್ಕೆ ಕರ್ಕೊಂಡೋಗೋರು ಯಾರು? ಕರ್ಕೊಂಡೋಗಿ ಕಾಂಗ್ರೆಸ್ನಲ್ಲಿ ಶಕ್ತಿ ತುಂಬತಕ್ಕಂಥದ್ದಕ್ಕೆ ಹೋಗ್ಲಿ. ವಿಶ್ವನಾಥ್ ಅವ್ರದ್ದು ಒಂದು ಭಾಗ, ಅಲ್ಲೆಲ್ಲ ಪಾಪ ನಮ್ಮ ಮಾಗಡಿ ರೇವಣ್ಣ, ಅವ್ರ ಪರಿಸ್ಥಿತಿ ಏನಾಗಿದೆ ಗೊತ್ತಿಲ್ಲ. ರೌಡಿ ಶೀಟರ್ಗಳ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿರುವ ಘಟನೆ ಚನ್ನರಾಯಪಟ್ಟಣ ತಾಲೂಕಿನ ಕಾಳೇನಹಳ್ಳಿ ಗೇಟ್ ಬಳಿ ನಡೆದಿದೆ. ಯಾವುದೇ ಕಾರಣಕ್ಕೆ ಮಾತಿಗೆ ಮಾತು ಬೆಳೆದು ರೌಡಿ ಶೀಟರ್ ಕಾಳೇನಹಳ್ಳಿಯ ಕಾರ್ತಿಕ್ ಮತ್ತು ಪುನೀತ್ ಮೇಲೆ ಮಚ್ಚಿನಿಂದ ಪುಡಿ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ. ಚನ್ನರಾಯಪಟ್ಟಣ ಮೈಸೂರು ರಸ್ತೆಯ ಕಾಳೇನಹಳ್ಳಿ ಬಳಿಯ ಡಾಬಾದಲ್ಲಿ ಈ ಘಟನೆ ನಡೆದಿದೆ. ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆಯಲ್ಲಿ ಕಾರ್ತಿಕ್ ಕೈಗೆ ಗಂಭೀರ ಗಾಯವಾಗಿದ್ದು, ಪುನೀತ್ ಎಂಬಾತನಿಗೂ ಸಣ್ಣ ಪುಟ್ಟ ಏಟು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಕಾಳೇನಹಳ್ಳಿ ಕಾರ್ತಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾರ್ತಿಕ್ ಮತ್ತು ಪುನೀತ್ ಇತ್ತೀಚೆಗಷ್ಟೇ ಕೊಲೆ ಪ್ರಕರಣವೊಂದರಲ್ಲಿ ಜೈಲು ಸೇರಿ ನಂತರ ಜೈಲಿನಿಂದ ಬಿಡುಗಡೆಯಾಗಿದ್ರು. ಈ ಸಂಬಂಧ ಚನ್ನರಾಯಪಟ್ಟಣ ನಗರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಸಿಟಿಜನ್ಸ್ ಫಾರ್ ಸೋಷಿಯಲ್ ಜಸ್ಟಿಸ್ ಹಾಸನ ವತಿಯಿಂದ ಸಂವಿಧಾನ ಸನ್ಮಾನ ಮತ್ತು ವಿಕಾಸ್ ಮಂಗಳೂರು ವಿರಚಿತ ಸಂವಿಧಾನ ಬದಲಾಯಿಸಿದ್ದು ಯಾರು ಎಂಬ ಪುಸ್ತಕ ಲೋಕಾರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಹಾಗೂ ಆಲೂರು ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು.
ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು, ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 4 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಎನ್ ಮಹೇಶ್ ಹಾಗೂ ಸಿಟಿ ರವಿ ಭಾಗವಹಿಸುವರು. ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟಿಸಿ ಪುಸ್ತಕ ಲೋಕಾರ್ಪಣೆ ಮಾಡುವರು ಎಂದರು. ನಮ್ಮ ದೇಶದ ಸಂವಿಧಾನ ಅರ್ಪಣೆಯಾಗಿ 75 ವರ್ಷ ಕಳೆದಿದೆ. ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಾಗ ಎದುರಾದ ಅಡೆತಡೆಗಳೇನು, ಅಂಬೇಡ್ಕರ್ ಅವರು ಚುನಾವಣೆಗೆ ನಿಂತಾಗ ಅವರ ವಿರುದ್ಧ ಸ್ಪರ್ಧೆ ಮಾಡಿದವರು ಹಾಗೂ ವಿರುದ್ಧ ಪ್ರಚಾರ ಮಾಡಿ ಅನ್ಯಾಯ ಮಾಡಿದವರು ಯಾರು, ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿದ್ದು ಯಾವಾಗ ಇತ್ಯಾದಿ ಅಂಶಗಳ ಬಗ್ಗೆ ಹಿರಿಯರು ಮಾತನಾಡಲಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಸಿ ಮೋರ್ಚಾ ರಾಜ್ಯ ಕಾರ್ಯದರ್ಶಿ ಪರ್ವತಯ್ಯ, ಮುಖಂಡರಾದ ರೂಪೇಶ್, ಎಸ್ಟಿ ಘಟಕದ ಶ್ರೀನಿವಾಸ್, ಶ್ರೀಕಾಂತ್, ಪ್ರೇಮ್ ಕುಮಾರ್ ಹಾಜರಿದ್ದರು. ಒಂದು ಪುಸ್ತಕವನ್ನು ಬಿಡುಗಡೆ ಮಾಡತಕ್ಕಂಥ ಕಾರ್ಯಕ್ರಮವನ್ನು ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ಸಂಜೆ 4 ಗಂಟೆಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರಾದಂಥ ಎನ್ ಮಹೇಶಣ್ಣವರು ಇರ್ಬೋದು, ಮಾಜಿ ಸಚಿವರಾದಂಥ ಸಿಟಿ ರವೀಣ್ಣ ಇರ್ಬೋದು, ಅದೇ ರೀತಿಯಲ್ಲಿ ಮೈಸೂರಿನ ಸಂಸದರು ಯುವ ಮುಖಂಡರು ಆದಂಥ ಯದುವೀರ್ ಒಡೆಯರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ನನ್ನ ಹಾಸನ ಜಿಲ್ಲೆಯ ಎಲ್ಲ ದಲಿತ ಪರ ಸಂಘಟನೆಗಳಿರ್ಬೋದು, ಎಲ್ಲ ನನ್ನ ಆತ್ಮೀಯ ಸಮುದಾಯದ ಬಂಧುಗಳಿರ್ಬೋದು, ಹಿಂದುಳಿದ ವರ್ಗದವರು ಇರ್ಬೋದು, ಎಲ್ಲ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಈ ಕಾರ್ಯಕ್ರಮದಲ್ಲಿ ಸಂವಿಧಾನದ ಬಗ್ಗೆ ಹಲವಾರು ವಿಚಾರಗಳನ್ನ ವಿನಿಮಯವನ್ನು ಮಾಡ್ಕೊಬೋದು. ಅದೇ ರೀತಿ ಏನು ಸಂವಿಧಾನ ಅರ್ಪಣೆಯಾಗಿ 75 ವರ್ಷ ಆಗಿದೆ. ಈ ಸುಸಂದರ್ಭದಲ್ಲಿ ಒಂದು ಉತ್ತಮವಾದ ಕಾರ್ಯಕ್ರಮ ಆಗ್ತಾಯಿದೆ. ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಸಂಘಟನೆಯವರು ಇರ್ಬೋದು, ಎಲ್ಲ ನನ್ನ ಆತ್ಮೀಯ ಸಮುದಾಯ ಬಂಧುಗಳು, ಹಿರಿಯರು, ವಿದ್ಯಾವಂತರು, ಎಲ್ಲ ವಕೀಲ ಸಂಘದ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ಪತ್ರಿಕೆ ಮುಖಾಂತರ ನಾನು ಮನವಿನ ಮಾಡ್ತೀನಿ, ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂಥೇಳಿ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಮನವಿಯನ್ನು ಮಾಡ್ತಾ ಇದ್ದೀನಿ. ಪುಸ್ತಕ ಬರೆದಿರೋದು ವಿಕಾಸ್ ಅಂತೇಳಿ. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಹನುಮ ಜಯಂತಿ ಅಂಗವಾಗಿ ಹಾಸನದಲ್ಲಿ ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಮಹಾವೀರ ವೃತ್ತದಿಂದ ಹೊರಟ ಬೃಹತ್ ಶೋಭಾಯಾತ್ರೆಯಲ್ಲಿ ವಿವಿಧ ಕಲಾ ತಂಡಗಳು ಸಾಥ್ ನೀಡಿದ್ವು. ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡ ಸಾವಿರಾರು ಭಕ್ತರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದ್ರೆ, ಕಾಲೇಜು ಯುವಕ ಯುವತಿಯರು ಜೈ ಶ್ರೀರಾಮ್ ಹಾಡಿಗೆ ಹೆಜ್ಜೆ ಹಾಕುವ ಮೂಲಕ ಮೆರುಗನ್ನ ಹೆಚ್ಚಿಸಿದ್ರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ನಗರದ ಚನ್ನಪಟ್ಟಣದ ಹೌಸಿಂಗ್ ಬೋರ್ಡ್ನಲ್ಲಿಂದು ಸಿಲೋ ಫಾರ್ಚೂನ್ ಪ್ರೈವೇಟ್ ಲಿಮಿಟೆಡ್ನ ಹಾಸನ ಶಾಖಾ ಕಚೇರಿಯನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಾವೇರಿ ಹಾಲು ಒಕ್ಕೂಟದ ಅಧ್ಯಕ್ಷರಾದ ಬಸವರಾಜ ಹರವಗೊಂಡ ಮಾತನಾಡಿ, ಪ್ರಾಣಿಗಳ ಆರೋಗ್ಯ ರಕ್ಷಣೆ ಮತ್ತು ಹಾಲಿನ ಗುಣಮಟ್ಟ ಮತ್ತು ಇಳುವರಿ ಸಲುವಾಗಿ ಸಾಕಷ್ಟು ಸಂಶೋಧನೆ ಮತ್ತು ಅಭಿವೃದ್ಧಿ ಮಾಡುವ ಮೂಲಕ ಅನೇಕ ಜಾನುವಾರುಗಳ ಮೇಲೆ ಪ್ರಯೋಗದ ನಂತರ ಕಚೇರಿಯನ್ನು ಉದ್ಘಾಟಿಸಿದ್ದಾರೆ. ರೈತರಿಗೆ ಮೊಟ್ಟಮೊದಲಿಗೆ ಪ್ರಾಣಿ ಸೇವೆ, ಹೈನುಗಾರಿಕೆ ಗುಣಮಟ್ಟ, ಇಳುವರಿ ಈ 3 ವ್ಯವಸ್ಥೆಗಳು ಅತ್ಯಂತ ಅವಶ್ಯಕತೆ ಇದೆ. ಇದನ್ನು ಈಗಾಗಲೇ ಹಾವೇರಿ ಹಾಲು ಒಕ್ಕೂಟದಿಂದ ಬಳಸಿ ಪ್ರಯೋಗ ಮಾಡಲಾಗಿದ್ದು, ಇದನ್ನು ರೈತರು ಬಳಸಿ ಉತ್ತಮ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ನವೀನ್, ಮಲ್ನಾಡು ಕಾಲೇಜು ಕಾರ್ಯದರ್ಶಿ ಜಗದೀಶ್ ಔಡವಳ್ಳಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ವೈಜ್ಞಾನಿಕವಾದಂಥ ಒಂದು ಬೆಲೆ ಬರೋ ರೀತಿ ಒಳಗೆ ಗುಣಮಟ್ಟ ಮತ್ತು ಇಳುವರಿ ಈ 3 ವ್ಯವಸ್ಥೆಗಳು ರೈತರಿಗೆ ಅತ್ಯಂತ ಅವಶ್ಯಕತೆ ಅದಾವು. ಇದನ್ನು ಈಗಾಗಲೇ ನಾವು ಹಾವೇರಿ ಹಾಲು ಒಕ್ಕೂಟದೊಳಗೂ ಕೂಡ ಬಳಸಿ ಕಡಿಮೆ ಗುಣಮಟ್ಟ ಬರ್ತಕ್ಕಂಥ ರೈತ ಬಾಂಧವರಿಗೆ ಈ ಒಂದು ಪ್ರಾಡಕ್ಟನ್ನು ಕೊಟ್ಟು ಹೆಚ್ಚು ಇಳುವರಿ ಮತ್ತು ಗುಣಮಟ್ಟವನ್ನು ಬದಲಾಯಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ. ನಾನು ಅವರ ಒಂದು ಪ್ರಾಡಕ್ಟನ್ನು ಬಳಕೆ ಮಾಡಿದಂಥ ರೈತ ಬಾಂಧವರು ಇವತ್ತಿಗೂ ನಮಗೆ ಲಘು ಪೋಷಕಾಂಶಗಳ ಕೊರತೆ ಇರತಕ್ಕಂಥ ಪ್ಯಾಕೆಟನ್ನು ಪೂರೈಕೆ ಮಾಡಿರಿ, ನಮಗೆ ಡೈರಿ ಫಾರ್ಚೂನ್ನವರು ಪ್ರೊಡಕ್ಷನ್ ಮಾಡಿರ್ತಕ್ಕಂಥ ಒಂದು ಮಿನರಲ್ ಮಿಕ್ಸರ್ ಬೇಕು ಅನ್ನೋಂಥದ್ದನ್ನು ಭಾಳಷ್ಟು ಜನ ಇವತ್ತಿಗೂ ಕೂಡ ಬೇಡಿಕೆ ಐತಿ. ಇದರಿಂದ ನಮ್ಮ ಗುಣಮಟ್ಟನೂ ಕೂಡ ಬದಲಾವಣೆ ಆಗೈತಿ. ಹಾವೇರಿ
ಕ್ರೀಡಾ ಕ್ಷೇತ್ರದ ಸಾಧನೆ ಪರಿಗಣಿಸಿ ಈ ಬಾರಿಯ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಕರಾಟೆ ಪಟು ಆರ್ಯನ್ ಬಿವಿ ಅವರನ್ನು ಆಯ್ಕೆ ಮಾಡಿ ಸನ್ಮಾನಿಸುತ್ತಿದೆ. ಯುನೈಟೆಡ್ ಅಕಾಡೆಮಿ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿ ಆರ್ಯನ್ ಬಿವಿ ವೈಚಾರಿಕ ಪತ್ರಿಕೆ ಸಂಪಾದಕ ವೆಂಕಟೇಶ್ ಬ್ಯಾಕರವಳ್ಳಿ ಸೋನಿ ದಂಪತಿಗಳ ಪುತ್ರ. ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ್ದಾರೆ. ಕಳೆದ 5-6 ವರ್ಷಗಳಿಂದ ಈತ ಹಾಸನದ ಮಹಾರಾಜ ಪಾರ್ಕ್ನ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ತರಬೇತುದಾರ ಮಹಾದೇವ ಅವರ ಮಾರ್ಗದರ್ಶನದಲ್ಲಿ ಕರಾಟೆ ತರಬೇತಿ ಪಡೆಯುತ್ತಿದ್ದಾನೆ. ವ್ಯಾಸಂಗದ ಜೊತೆಗೆ ಕರಾಟೆ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾನೆ. ಇದಲ್ಲದೆ ಮಲ್ಲಕಂಬವನ್ನು ಅಭ್ಯಾಸ ಮಾಡಿಕೊಂಡಿದ್ದು ಕಳೆದ ಬಾರಿ ರಾಜ್ಯ ಶಾಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದಿದ್ದಾನೆ. ಇದುವರೆಗೂ 20ಕ್ಕೂ ಹೆಚ್ಚು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಥಾ ಹಾಗೂ ಕುಮಿತೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ತನ್ನದಾಗಿಸಿಕೊಂಡಿದ್ದಾನೆ. ಮೈಸೂರು ಜಿಲ್ಲೆಯಲ್ಲಿ ನಡೆದ ಐಸಿಎಸ್ಇ ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದುಕೊಂಡಿದ್ದಾನೆ. ಕಳೆದ ವರ್ಷ ಶಿಕ್ಷಣ ಇಲಾಖೆ ಶಿವಮೊಗ್ಗದಲ್ಲಿ ನಡೆದ ರಾಜ್ಯಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡು ಬೆಳ್ಳಿ ಪದಕ ಪಡೆದುಕೊಂಡು ಹಾಸನ ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ. ಇದಲ್ಲದೆ ಕೇರಳ, ತಮಿಳುನಾಡು, ಗೋವಾ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನಗಳನ್ನು ಪಡೆದುಕೊಂಡಿದ್ದಾನೆ. 2025 ಜನವರಿ 18, 19ರಂದು ಕೇರಳದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದುಕೊಂಡು ಜಿಲ್ಲೆ ಹಾಗೂ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾನೆ. ನಗರದ ಡೇರಿ ವೃತ್ತದ ಬಳಿ ಇರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣದಲ್ಲಿಂದು ಜಿಲ್ಲಾಡಳಿತ ಮತ್ತು ಸ್ವೀಪ್ ಸಮಿತಿ ಹಾಸನ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಯಿತು. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಹೇಮಾವತಿ ಮಾತನಾಡಿ, ಯುವಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಇಂದು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಂವಿಧಾನದಲ್ಲಿ ನಮಗೆ ನೀಡಿರುವ ಹಕ್ಕಿನಷ್ಟೇ ಜವಾಬ್ದಾರಿಯನ್ನು ನಿಭಾಯಿಸಬೇಕು. ಆದರೆ ನಾವು ಅದನ್ನು ಪಾಲಿಸುವುದಿಲ್ಲ. ಪ್ರತಿಕ್ರಿಯಿಸುವ ಕಾರ್ಯಕ್ಕೂ ತನ್ನದೇ ಆದ ಪ್ರಾಮುಖ್ಯತೆಗಳು ಇರುತ್ತದೆ. ಅದನ್ನು ಅರಿತು ಮಾಡುವುದು ನಮ್ಮ ಹಕ್ಕು ಹಾಗೂ ಕರ್ತವ್ಯ ಎಂದು ತಿಳಿಸಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿಣಿ ಮಾತನಾಡಿ, ಮತದಾನದ ಹಕ್ಕನ್ನು ಯಾವ ರೀತಿಯಲ್ಲಿ ಚಲಾಯಿಸಬೇಕೆಂದು ತಿಳಿಯುವುದು ಮುಖ್ಯ. ಸರಿಯಾದ ಪ್ರಜೆಯನ್ನು ಮತದಾನದ ಮೂಲಕ ಆಯ್ಕೆ ಮಾಡಿದ್ದು ಮಾತ್ರ ಅದಕ್ಕೆ ಗೌರವ ಸಿಗುತ್ತದೆ. ಹಾಗೆ ದೇಶ ಅಭಿವೃದ್ಧಿಯಾಗಲು ಸಾಧ್ಯ. ಆದ್ದರಿಂದ ಮತ ಚಲಾಯಿಸುವಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡು ಮತ ಚಲಾಯಿಸಬೇಕೆಂದು ತಿಳಿಸಿದರು. ಯಾವ ರೀತಿ ಚಲಾಯಿಸಬೇಕು ಅನ್ನೋದು ಮುಖ್ಯ. ನಮಗೆ ಒಂದು ಎಷ್ಟು ಸ್ವಾತಂತ್ರ್ಯ ಇರುವಾಗ ನಾವು ಕರೆಕ್ಟ್ ಒಂದು ಸರಿಯಾದ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ಮತದಾನಕ್ಕೆ ಒಂದು ಮೌಲ್ಯ ಇರುತ್ತೆ. ಆದ್ದರಿಂದ ದಯವಿಟ್ಟು ತಾವು ಮತ ಚಲಾಯಿಸುವಾಗ ಸಾಕಷ್ಟು ಯೋಚನೆ ಮಾಡಿ ಒಂದು ಒಳ್ಳೆಯ ವ್ಯಕ್ತಿಯನ್ನು ಸೆಲೆಕ್ಟ್ ಮಾಡಿದಾಗ ನಾವು ಅಭಿವೃದ್ಧಿಯನ್ನು ಹೋಗ್ಬೋದು. ಆದ್ದರಿಂದ ನಮ್ಮ ದೇಶ ಕೂಡ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿ ಮತ್ತೆ ತಮ್ಮ ಅಮೂಲ್ಯವಾದ ಎಲ್ಲ ದಾನಗಳಿಗಿಂತ ಮತದಾನ ಶ್ರೇಷ್ಠವಾದ ಹೇಳ್ತೀವಿ. ನನಗೆ ಎಲ್ಲರೂ ಕೂಡ ಮತ ಚಲಾಯಿಸುವಲ್ಲಿ ತಮ್ಮ ಒಂದು ಸರಿಯಾದ ಒಂದು ಮಾರ್ಗವನ್ನು ಅನುಸರಿಸಿ ನಮ್ಮ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ದಿದ್ದಾರೆ ಅಂತ ತಿಳಿಸಿದ್ರು. ನಮ್ಗೆಲ್ಲರಿಗೂ ಮೂಡುವಂಥ ಒಂದು ಪ್ರಶ್ನೆ, ಈ ದಿನದ ಅವಶ್ಯಕತೆ ಇದೆಯಾ ಅಂತ ಹೇಳಿದ್ರು. ನಿಜವಾಗಿ ನಮ್ಮಲ್ಲಿ ನಾವು ಸಂವಿಧಾನಾತ್ಮಕವಾದ ಹಕ್ಕುಗಳನ್ನು ಕೇಳಿ ಪಡಿತೀವಿ. ನಮ್ಮ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಲಿಕ್ಕೆ ಹಿಂದೆ ಆಗ್ತೀವಿ. ಸಂವಿಧಾನದಲ್ಲಿ ನಮಗೆ ಎಷ್ಟು ಹಕ್ಕು ಕೊಟ್ಟಿದ್ದಾರೆ ಅಷ್ಟೇ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು. ಜವಾಬ್ದಾರಿ ನಿರ್ವಹಿಸಿದರೆ ಮಾತ್ರ ನಮ್ಮ ಹಕ್ಕನ್ನು ಕೇಳುವ ಒಂದು ಹಕ್ಕು ನಮಗೆ ಇರ್ತದೆ. ಆದರೆ ನಾವು ಯಾರು ಅದನ್ನು ಮಾಡೋದಿಲ್ಲ. ವಿದ್ಯಾರ್ಥಿಗಳಿಗೆಲ್ಲ ಸೇರಿದ್ದೀರಾ? ಎಕ್ಸಾಮ್ ನಟ್ಟು ರಿಸಲ್ಟ್ ಬಂದಾಗ 1 ಮಾರ್ಕಲ್ಲಿ ಫೇಲ್ ಆದರೆ ನಿಮಗೆ ಹೇಗೆ ಅನಿಸ್ತದೆ? ಅದೇ ರೀತಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿ, ಸಮಾಜ ಸೇವೆ ಮಾಡುವಂತಹ ವ್ಯಕ್ತಿ 1-2 ಓಟ್ಗಳ ಅಂತರದಿಂದ ಸೋಲನ್ನು ಅನುಭವಿಸಿದ್ರೆ ಹೇಗಾಗುತ್ತೆ ಅದು ಒಂದೇ ಲೆಕ್ಕ ಅಂತ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಮಹತ್ವ ಏನಂತ ಹೇಳಿದ್ರೆ, ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿ ಐದಳ್ಳ ಕಾವಲಿನ ಸರ್ವೆ ನಂಬರ್ 1ರ 2680 ಎಕರೆ ಭೂಮಿಯಲ್ಲಿ ಕೃಷಿ ಚಟುವಟಿಕೆ ನಡೆಸುವ ರೈತರನ್ನ ಅರಣ್ಯ ಇಲಾಖೆ ಒಕ್ಕಲೆಬ್ಬಿಸುವ ಮೂಲಕ ರೈತರಿಗೆ ಅನ್ಯಾಯ ಮಾಡಿದೆ. ಸಂಬಂಧಪಟ್ಟವರು ರೈತರಿಗೆ ಭೂಮಿ ಉಳಿಸಿಕೊಡಬೇಕು, ಇಲ್ಲವಾದರೆ ಜನವರಿ 26ರಂದು ಬೇಲೂರಿಗೆ ರಸ್ತೆ ತಡೆ ನಡೆಸಲಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಹೆಬ್ಬಾಳು ಬಳಿ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಎಂ ಮಮತಾ ಅವರಿಗೆ ಮನವಿ ಸಲ್ಲಿಸಿ ಪ್ರತಿಭಟನೆಯನ್ನು ವಾಪಸ್ ಪಡೆದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಷ್ಟ್ರೀಯ ಸಂಚಾಲಕ ಕನಕಂಚೇನಹಳ್ಳಿ ಪಟೇಲ್ ಪ್ರಸನ್ನಕುಮಾರ್, ಐದಳ್ಳ ಕಾವಲು ಕೃಷಿಕರ ಭೂಮಿ, ಅರಣ್ಯ ಇಲಾಖೆ ಏಕಾಏಕಿ ನಮ್ಮ ಭೂಮಿ ಎಂದು ಬಡ ಕೃಷಿಕರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಮಾಡುತ್ತಿರುವ ಕಾರಣದಿಂದ ನಾವುಗಳು ರಾಷ್ಟ್ರಪತಿ ರಾಜ್ಯಪಾಲರಿಗೆ ಮನವಿ ನೀಡಲಾಗಿದೆ. ಇದೇ ಭೂಮಿಗಾಗಿ ನೂರಾರು ರೈತರು ಬೇಲೂರಿಗೆ ಸತತ 3 ಬಾರಿ ಪಾದಯಾತ್ರೆ ನಡೆಸಲಾಗಿದೆ. ನಮ್ಮ ಹೋರಾಟಕ್ಕೆ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರೇ ಶಕ್ತಿ, ಆದರೆ ಕೆಲವರು ಹಣ ಪಡೆದು ಹೋರಾಟ ಮಾಡುತ್ತಿದ್ದಾರೆ ಎಂದಿದ್ದಾರೆ.
ಜನವರಿ 26ರಂದು ಬೇಲೂರಿನಲ್ಲಿ ರಸ್ತೆ ತಡೆ ಪ್ರತಿಭಟನೆ ಉದ್ದೇಶದಿಂದಲೇ ನಾವುಗಳು ಜನವರಿ 24ರಿಂದ ಅರಸೀಕೆರೆ ತಾಲೂಕಿನಿಂದ ಬೇಲೂರಿಗೆ ಪಾದಯಾತ್ರೆ ನಡೆಸಿದ್ದು, ಜನವರಿ 26 ಗಣರಾಜ್ಯೋತ್ಸವ ದಿನ ಪ್ರತಿಭಟನೆ ನಡೆಸುವುದು ಉಚಿತವಲ್ಲ ಎಂದು ನಾವುಗಳು ಮಾರ್ಗ ಮಧ್ಯೆ ಹೆಬ್ಬಾಳಿನಲ್ಲಿ ತಹಶೀಲ್ದಾರ್ ಅವರಿಗೆ ಮನವಿ ನೀಡಿ 3 ತಿಂಗಳ ಗಡುವು ನೀಡಲಾಗಿದೆ. ಬಳಿಕವೂ ನಿರ್ಲಕ್ಷ್ಯ ತೋರಿದರೆ ಖಂಡಿತ ಹೋರಾಟ ಉಗ್ರ ಸ್ವರೂಪ ಪಡೆಯುತ್ತದೆ. ಐದಳ ಕಾವಲಿನ ಭೂಮಿಯಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಪುತ್ಥಳಿ ಸ್ಥಾಪನೆಯೊಂದಿಗೆ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದರು. ಅಂತಿಮ ಮೇಲೆ ದೋಷ ಬರುತ್ತೇನ್ರಿ, ಅದಕ್ಕೆ ಹೋರಾಟಗಾರರದ ಹೋರಾಟಗಾರರನ್ನ ಯಾವುದೇ ಕಾರಣಕ್ಕೂ ಅಡಗಡಕ್ಕೆ ಹೋಗ್ಬೇಡಿ. ಹೋರಾಟ ನಮ್ಮ ಹಕ್ಕು, ನಮ್ಮ ದಾರಿ. ಪ್ರೊಫೆಸರ್ ನಂಜುಂಡಸ್ವಾಮಿ ನಮ್ಗೆ ಹೇಳ್ಕೊಡೋರು, ಯಾವುದೇ ಕಾರಣಕ್ಕೂ ಹೋರಾಟವನ್ನ ತೆಗ್ಬೇಡಿ. ಏಕತ್ತಾಗ್ಲಿಂದ ನಾನು 980 ಬಾರಿ ಜೈಲಿಗೆ ಹೋಗಿದ್ದೀನಿ. ಹೋರಾಟದಲ್ಲಿ ಕಲ್ತಂದಾಗಲ್ಲ, ನೀರ ಹೋರಾಟದಲ್ಲಿ ಹೋಗಿದ್ದೀನಿ, ಬುದ್ಧ ರೈಲ್ವೆ ಎಲ್ಲ ಕೇಳಿದ್ದೀನಿ, ಚಾಮರಾಜನಗರದಿಂದ ಬೆಂಗಳೂರು ಪಾದಯಾತ್ರೆ ಮಾಡಿದ್ದೀನಿ. ಈಗಲ್ಲ, ಆಗ ಅಲ್ಲಿಂದ ಇಲ್ಲಿಂದ ಬೆಳಗಾವಿ ಹೋಗಿದ್ದೀನಿ, ಅಧಿವೇಶನ ಹೋಗಿದ್ದೀನಿ. ರಾಷ್ಟ್ರಪತಿ ಔಟ್ ಆಫ್ ಸ್ಟೇಟ್ ಅಲ್ಲಿ ಜಿಲ್ಲಾಧಿಕಾರಿಗಳು ಮನವಿನ ತಗೊಳ್ಳುವಾಗ ಅವರಿಗೆ ಹಿಂದಿಲಿ ಇಂಗ್ಲಿಷಲ್ಲಿ ಮನವಿನ ಕೊಟ್ಟು ಎಲ್ಲ ತಂತ್ರಜ್ಞಾನಕ್ಕೂ ಮೀರಿದ ಕರಕುಶಲತೆ ವಿಶ್ವಕರ್ಮ ಜನಾಂಗದವರಲ್ಲಿತ್ತು. ಅವರಲ್ಲಿರುವ ಕರಕುಶಲತೆ ಯಾವ ಇಂಜಿನಿಯರ್ಗಳಿಗೂ ಕೂಡ ಕಡಿಮೆ ಇಲ್ಲ. ಇದನ್ನ ಮುಂದಿನ ಪೀಳಿಗೆಗೆ ಉಳಿಸಿಕೊಂಡು ಹೋಗಬೇಕು ಎಂದು ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡ ಹೇಳಿದರು. ಶುಕ್ರವಾರ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದ್ದ ವಿಶ್ವಕರ್ಮ ಶ್ರೀ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿಲ್ಪಕಲೆಗೆ ಸಮಾಜದಲ್ಲಿ ಬಹಳ ಗೌರವವಿದೆ. ಇತ್ತೀಚೆಗೆ ಕರಕುಶಲತೆಗಳು, ಶಿಲ್ಪಗಳನ್ನು ಕೆತ್ತುವ ಕಲೆ ಕಡಿಮೆಯಾಗುತ್ತಿದೆ ಎಂದರು. ಪರಂಪರೆ ಜಗತ್ತಿನ ಎಲ್ಲ ಜೀವರಾಶಿಗಳಲ್ಲಿ ನಾವೆಲ್ಲ ಒಂದೇ ಎನ್ನುವಂತಹ ಭಾವನೆ. ವಿಶ್ವಂ ಕೃಷ್ಣಂ ಸರ್ವ ಕರ್ಮ ಕ್ರಿಯಾ ವ್ಯಾಪಾರೋ ಯಸಿ ಸಹ ಎನ್ನುವ ಮಾತಿನಂತೆ ಈ ಜಗತ್ತಿನಲ್ಲಿ ಏನೂ ಇಲ್ಲದಿದ್ದಾಗ ಯಾವುದೋ ಒಂದು ಶಕ್ತಿ ಈ ವಿಶ್ವವನ್ನು ಶಿಕ್ಷಿಸುತ್ತಲ್ಲ, ಅದೇ ಆ ಶಕ್ತಿಯನ್ನ ವಿಶ್ವಕರ್ಮ ಅಂತೇಳಿ ವೇದಾದಿ ಪುರಾಣಗಳು ಹೇಳ್ತಾವೆ. ವಿಶ್ವದಶ್ಚಕ್ಷುರದ ವಿಶ್ವದೋಮುಖೋ ವಿಶ್ವದೋಹಸ್ತವುದ ವಿಶ್ವದಸ್ಮಾತ್ ಅಂದ್ರೆ ಇದು ಬಹುರೀಹಿ ಸಮಾಸದಲ್ಲಿರುವಂತಹ ಶಬ್ದ. ಈ ಜಗತ್ತನ್ನ ಸೃಷ್ಟಿಸಿ ಹಾಗೆ ಅದನ್ನು ಪಾಲನೆ ಮಾಡಿ ಅದನ್ನು ಲಯ ಮಾಡಿ ಮತ್ತೆ ಸೃಷ್ಟಿ ಮಾಡಿ ಹಾಗೆ ಮತ್ತೆ ರಕ್ಷಣೆ ಮಾಡುವಂತಹ ಒಂದು ಪಂಚ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಅದೇ ವಿಶ್ವಕರ್ಮ. ಹೀಗೆ ಈ ಪಂಚ ಕಸುಬುಗಳನ್ನ ಪಂಚ ಕಾರ್ಯಗಳನ್ನ ಯಾವ ಶಕ್ತಿ ಮಾಡ್ತಾ ಇದೆಯೋ, ಯಾವನು ಮಾಡುತ್ತಾನೋ ಆ ಶಕ್ತಿಗೆ ನಾವು ವಿಶ್ವಕರ್ಮ ಅಂತ ಹೇಳ್ತೀವಿ. ವಿಶ್ವಕರ್ಮರ ಪರಂಪರೆ ಸರ್ಕಾರಿ ವಿಜ್ಞಾನ ಕಾಲೇಜಿನ ಸಂಸ್ಕೃತ ಉಪನ್ಯಾಸಕರಾದ ಪ್ರವೀಣ್ ಕುಮಾರ್ ಮಾತನಾಡಿ, ನಮ್ಮ ಶಿಲ್ಪಕಲೆಗಳು ಕಟುಕರನ್ನು ಕೂಡ ಕವಿಯಾಗಿಸಿದ್ದು, ಭರತ ಭೂಮಿಯ ಆತ್ಮ ಕಲೆಗಳ ಸೆಲೆ ವಿಶ್ವಕರ್ಮರ ನರನಾಡಿಯಲ್ಲಿದೆ. ಇದಕ್ಕೆ ಸ್ಫೂರ್ತಿ ಅಮರಶಿಲ್ಪಿ ಜಕಣಾಚಾರಿ ಅವರ ಶಿಲ್ಪಕಲೆ. ಜಕಣಾಚಾರಿ ಅವರು ಅನೇಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ತಮ್ಮ ತಂದೆಯಿಂದಲೇ ಶಿಲ್ಪಕಲೆ ಜ್ಞಾನ ಪಡೆದಿದ್ದ ಅವರು ಕಾಯಕ ಜೀವಿಯೂ ಆಗಿದ್ರು. ಭಾರತವನ್ನ ಸಾಂಸ್ಕೃತಿಕ ಪರಂಪರೆಯ ತೊಟ್ಟಿಲು ಎಂದು ಕರೆಯುತ್ತಾರೆ. ಜಗತ್ತಿಗೆ ಲಿಪಿಗಳ ಮೂಲಕ ಅಕ್ಷರ ಜ್ಞಾನ ಕೊಟ್ಟವರೇ ಈ ಶಿಲ್ಪಿಗಳು. ಬರೀ ಕಲ್ಲನ್ನು ಕೆತ್ತುವುದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಶಾಸ್ತ್ರಗಳನ್ನು ಕೂಡ ಬಲ್ಲವರಾಗಿದ್ರು. ಈ ಸಂಪ್ರದಾಯ ಸಂಸ್ಕೃತಿ ಪರಂಪರೆಯನ್ನ ಮುಂದಿನ ಪೀಳಿಗೆಗೆ ಧಾರೆ ಎರೆಯಬೇಕು ಎಂದು ತಿಳಿಸಿದರು. ಹೇಳ್ತಿದ್ದಂಗೆ ಎಲ್ಲರ ಮನಸ್ಸಿನಲ್ಲಿ ಬರೋದು ಕೆತ್ತನೆ, ಅವರ ಶಿಲ್ಪಕಲೆಗಳು, ಕರಕುಶಲತೆಗಳು, ಏನು ಸುಂದರವಾದ ವಸ್ತುಗಳನ್ನ ಕೆತ್ತನೆ ಮಾಡ್ತಾರೆ ಆ ಎಲ್ಲ ವಸ್ತುಗಳಿಗೂ ಜಕಣಾಚಾರಿ ಎಂಬ ಹೆಸರನ್ನ ಎಲ್ಲರೂ ಹೇಳ್ತಾರೆ. ಈಗ ಯಾವುದೇ ಟೆಕ್ನಾಲಜಿ, ರೋಬೋಟು, ಈ ಎಲ್ಲ ಇಂಜಿನಿಯರಿಂಗು ಏನೇನೇ ಇದ್ದರೂ ಕೂಡ ಇಂದಿನ ಕಾಲದಲ್ಲಿ ನಡೆದಂಥ ಕೆತ್ತನೆಗಳಿಗೆ, ಅದಕ್ಕೆ ಅಲಂಕಾರಿತ ಕರಕುಶಲ ವಸ್ತುಗಳಿಗೆ ಯಾವುದೇ ಅಷ್ಟೊಂದು ಇಂಜಿನಿಯರಿಂಗು ಟೆಕ್ನಾಲಜಿ ಇಲ್ಲದೇ ಇದ್ರೂ ಕೂಡ ಎಲ್ಲ ಟೆಕ್ನಾಲಜಿಯನ್ನು ಮೀರುವಂಥ ಬುದ್ಧಿವಂತಿಕೆ ವಿಶ್ವಕರ್ಮದ ಜನಾಂಗದವರದಲ್ಲಿ ಇತ್ತು. ಅವಾಗ ಈ ಏನೇ ನೀವು ಯಾವುದೇ ಮನೆಗೆಲಸದ ಮರಗೆಲಸದೇ ಆಗಿರ್ಬೋದು, ಈ ಒಡವೆಗಳ ಆಭರಣಗಳ ಮಾಡೋದಾಗಿರ್ಬೋದು, ಮತ್ತೆ ಕಲ್ಲಿನ ಕೆತ್ತನೆಗಳನ್ನೇ ಮಾಡೋದಿರ್ಬೋದು, ನೀವು ಅವರು ಯಾವ ಕೆತ್ತನೆ ಪರಿವಾರದೊಂದಿಗೆ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬಂದಿದ್ದ ಕಾಡಾನೆ ಮರಿಯೊಂದು ಆಕಸ್ಮಿಕವಾಗಿ ಕಾಲುವೆಗೆ ಬಿದ್ದು ಪರದಾಡುತ್ತಿದ್ದ ಕಾಡಾನೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ರಕ್ಷಿಸಿ ಕಾಡಿಗೆ ಬಿಟ್ಟಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ
ಚಕ್ಲಿಹೊಳೆ ಜಲಾಶಯದಿಂದ ರೈತರ ಭೂಮಿಗೆ ನೀರು ಪೂರೈಸುವ ಕಾಲುವೆಯಲ್ಲಿ ನೀರು ಕುಡಿಯಲೆಂದು ಹೋದ 1.5-2 ವರ್ಷದ ಕಾಡಾನೆ ಮರಿ ಆಕಸ್ಮಿಕವಾಗಿ ಕಾಲುವೆಗೆ ಬಿದ್ದಿದೆ. ಕಾಡಾನೆ ಮರಿ ರಾತ್ರಿಯ ಕಾಲುವೆಗೆ ಬಿದ್ದಿದ್ದು ಅದನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ತಾಯಿ ಆನೆ ಸೇರಿದಂತೆ ಇತರ ಆನೆಗಳು ಪ್ರಯತ್ನಿಸಿವೆ. ಆದರೆ ಅಷ್ಟರಲ್ಲಿ ಬೆಳಗಾಗಿದ್ದರಿಂದ ತಾಯಿ ಆನೆ ಮರಿಯನ್ನ ಅಲ್ಲಿಯೇ ಬಿಟ್ಟು ಹೋಗಿದೆ. ಮೇಲೆ ಬರಲು ಕಾಡಾನೆ ಮರಿ ಸಾಕಷ್ಟು ಪ್ರಯತ್ನಿಸಿದೆ. ಆದರೂ ಸಾಧ್ಯವಾಗದೆ ಅಲ್ಲಿಯೇ ಚೀರಾಡುತ್ತಿದ್ದ ಆನೆ ಮರಿಯನ್ನ ಗಮನಿಸಿದ ಸ್ಥಳೀಯರು ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ ಸಿಬ್ಬಂದಿ ಕಾಡಾನೆ ಮರಿಯನ್ನು ಕಾಲುವೆಯಿಂದ ಮೇಲೆತ್ತಿ ರಕ್ಷಿಸಿ ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಟ್ಟಿದ್ದಾರೆ. ಸಂವಿಧಾನ ದಿನಾಚರಣೆ ಅಂಗವಾಗಿ ಜನವರಿ 26ರಂದು ಅರೆಹಳ್ಳಿಯಲ್ಲಿ 207ನೇ ಭೀಮ ಕುರೆಂಗ ವಿಜಯೋತ್ಸವಕ್ಕೆ ಸಿದ್ಧತೆ ಪೂರ್ಣಗೊಂಡಿದೆ ಎಂದು ವಿಜಯೋತ್ಸವ ಸಮಿತಿಯ ಅಧ್ಯಕ್ಷ ಎಸ್ ವಿರೂಪಾಕ್ಷ ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಅವರು, ಭೀಮ ಕುರೆಂಗ ಯುದ್ಧ ದಲಿತರ ಸ್ವಾಭಿಮಾನದ ಪ್ರತೀಕವಾಗಿದೆ. ಕೇವಲ 500 ಜನ ಮಹರ್ ಸೈನಿಕರು 28,000 ಪೇಶ್ವೆ ಸೈನಿಕರನ್ನ ಬಗ್ಗು ಬಡಿದ ವಿಜಯದ ದಿನವೇ ಭೀಮ ಕುರೆಂಗ ವಿಜಯೋತ್ಸವವನ್ನು ಪ್ರತಿ ವರ್ಷವೂ ಅರೆಹಳ್ಳಿಯಲ್ಲಿ ಆಚರಿಸಲಾಗುತ್ತಿದ್ದು, ಅದೇ ರೀತಿ ಈ ವರ್ಷವೂ ವಿಜೃಂಭಣೆಯ ಉತ್ಸವ ನಡೆಯಲಿದೆ. ಜನವರಿ 26ರಂದು ಬೆಳಿಗ್ಗೆ 11 ಗಂಟೆಗೆ ಅಂಬೇಡ್ಕರ್ ವೃತ್ತದ ಬಳಿ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೊರಡಲಿರುವ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅನುಯಾಯಿಗಳು ಭಾಗವಹಿಸಲಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದ್ದು, ಅಂಬೇಡ್ಕರ್ ಭಾವಚಿತ್ರ ಹಾಗೂ ವಿಜಯ ಸ್ತಂಭದ ಮೆರವಣಿಗೆ ನಡೆಯಲಿದೆ ಎಂದರು. ಮಲ್ಲಿಕಾರ್ಜುನ ಮತ್ತು ಇನ್ನೊಬ್ಬರು ಉಪಾಧ್ಯಕ್ಷರಾಗಿ ಬೆಳತ್ಕರ್ ರಮೇಶ್ ರವರು ಮತ್ತು ಕಾರ್ಯದರ್ಶಿಯಾಗಿ ರಾಮನಗರ ದಿನೇಶ್ ರವರು ಮತ್ತು ಖಜಾಂಚಿಗಳಾಗಿ ಮಲ್ಸೋನ ಸೋಮಶೇಖರ್, ಕಿತ್ತೂರು ಕುಮಾರು ಹಾಗೂ ರುದ್ರೇಶ್ ತಮ್ಮ ಕೇಶವ ಅರಳಿ ನಾವೆಲ್ಲ ಸೇರ್ಕೊಂಡು ಒಂದು ಕಮಿಟಿ ಮಾಡ್ಕೊಂಡಿದ್ವಿ. ಈ ಕಮಿಟಿನ ನಾವು ಎಲ್ಲ ಅರಳಿ ಹೋಬಳಿಯ ಎಲ್ಲ ಭೀಮ ಬಂಧುಗಳು ಸೇರ್ಕೊಂಡು ಈ ಕಮಿಟಿ ನಿರ್ಮಾಣ ಮಾಡ್ಕೊಂಡಿದ್ವಿ. ಈ ಕಮಿಟಿಯಿಂದ ಇವತ್ತು 207ನೇ ಭೀಮ ಕುರೆಂಗ ವಿಜಯೋತ್ಸವವನ್ನು ಮತ್ತು ಸಂವಿಧಾನ ದಿನಾಚರಣೆ ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಂಡಿದ್ದೇವೆ. ದಿನಾಂಕ 26/1/2025 ಭಾನುವಾರದ ಸಂಜೆ 3 ಗಂಟೆಗೆ ಈ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮವನ್ನು ನಮ್ಮ ಅರಳಿ ಭಾಗದ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಬಂದು ಸಹಕಾರ ಮಾಡಿದ್ದಾರೆ. ಜೊತೆಗೆ ಇನ್ನು ಹಾಸನ ಜಿಲ್ಲೆಯ ಎಲ್ಲ ಭೀಮ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿನ. ಚನ್ನರಾಯಪಟ್ಟಣ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಜೆಡಿಎಸ್ ಪಕ್ಷದ ಏಜೆಂಟರುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಕೆಡಿಪಿ ಸದಸ್ಯ ಕಬ್ಬಾಲು ಮಹೇಶ್ ಆರೋಪಿಸಿದರು. ಚನ್ನರಾಯಪಟ್ಟಣದ ತಾಲೂಕು ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯವರು ಜೆಡಿಎಸ್ ಪಕ್ಷದ ಏಜೆಂಟರುಗಳಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ತಾಲೂಕು ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರನ್ನ ಕಡೆಗಣಿಸಿ ತಾಲೂಕು ರಾಷ್ಟ್ರೀಯ ಹಬ್ಬವಾದ ರಾಜ್ಯೋತ್ಸವ ಆಚರಿಸಲು ಆಹ್ವಾನ ಪತ್ರಿಕೆಯನ್ನು ಸಿದ್ಧಗೊಳಿಸಿದ್ದು, ಈ ಆಹ್ವಾನ ಪತ್ರಿಕೆಯಲ್ಲಿ ತಾಲೂಕಿನ ಜೆಡಿಎಸ್ ಪಕ್ಷದ ಕೆಲ ಸಹಕಾರಿ ಸಂಘ ಮತ್ತು ಸಂಘ ಸಂಸ್ಥೆಯವರ ಅಧ್ಯಕ್ಷರ ಹೆಸರುಗಳನ್ನು ಹಾಕಿದ್ದಾರೆ. ಸರ್ಕಾರದಿಂದ 5 ಗ್ಯಾರಂಟಿ ಯೋಜನೆ ಸಮಿತಿಯ ಅಧ್ಯಕ್ಷರ ಹೆಸರನ್ನ ಕೈಬಿಟ್ಟಿರುವುದು ಎಷ್ಟರ ಮಟ್ಟಿಗೆ ಸರಿ? ಈಗಾಗಲೇ ಸರ್ಕಾರ ವಿವಿಧ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದು, ಈ ಯೋಜನೆಗೆ ಒಬ್ಬ ಅಧ್ಯಕ್ಷರನ್ನು ಸಹ ನೇಮಕ ಮಾಡಲಾಗಿದೆ. ಈ ಅಧ್ಯಕ್ಷರಿಗೆ ಸರ್ಕಾರದಿಂದ ಪ್ರತ್ಯೇಕ ತಾಲೂಕು ಪಂಚಾಯಿತಿ ಕಚೇರಿಯನ್ನು ಸಹ ನೀಡಿದ್ದು, ಸರ್ಕಾರದಿಂದ ಅಧ್ಯಕ್ಷರಿಗೆ ಮತ್ತು ಸದಸ್ಯರಿಗೆ ಗೌರವ ಧನವನ್ನು ಸಹ ನೀಡುತ್ತಿದೆ. ಈ ಗೌರವ ತರುವಂತಹ ಅಧ್ಯಕ್ಷರಿಗೆ ಇಂದು ತಾಲೂಕು ಹಬ್ಬಗಳ ಆಚರಣಾ ಸಮಿತಿಯವರು ಅಧ್ಯಕ್ಷರ ಹೆಸರನ್ನ ಆಹ್ವಾನ ಪತ್ರಿಕೆಯಲ್ಲಿ ಕೈಬಿಟ್ಟಿದ್ದಾರೆ ಎಂದು ದೂರಿದರು. ರಾಷ್ಟ್ರೀಯ ಹಬ್ಬಗಳ ಒಂದು ಆಚರಣಾ ಸಮಿತಿ ಏನಿದೆ, ಇದರಲ್ಲಿ ಅವ್ರಿಗೆ ಬೇಕಾದಂಥ ಹೆಸರುಗಳನ್ನ ಅಥವಾ ಶಾಸಕರ ಹಿಂಬಾಲಕರ ಹೆಸರುಗಳನ್ನ ಮಾತ್ರ ಹಾಕೊಂಡಿದ್ದಾರೆ. ಇಲ್ಲಿ ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷರಾದಂಥ ಪ್ರಕಾಶ್ ಗೌಡರು ಸರ್ಕಾರನೇ ಅವ್ರನ್ನ ನೇಮಿಸಿದೆ. ಸರ್ಕಾರ 25,000 ರೂಪಾಯಿ ಸಂಬಳನೂ ಕೊಡ್ತಾಯಿದೆ ಅವ್ರಿಗೋಸ್ಕರವಾಗಿ. ಅವ್ರನ್ನ ಕಮ್ಮಿ ಅಂದರೂ ಒಂದು ದಿನಾಚರಣೆ ದಿವಸಲು ಕೇಳಿದ್ದೀವಿ, ಕನ್ನಡ ರಾಷ್ಟ್ರದವ್ರು ಕೇಳಿದ್ದೀವಿ, ಆದರೂ ಕೂಡ ಅವ್ರನ್ನ ಹೆಸರನ್ನ ಹಾಕ್ಸ್ತಾ ಇಲ್ಲ. ಇಲ್ಲೇನು ರಾಜಕೀಯ, ಈ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ರಾಜಕೀಯ ಮಾಡೋದೇನಿಲ್ಲ. ಕಾಂಗ್ರೆಸ್ಸು JDS BJP ಏನು ಮಾಡೋಕ್ಕೆ ಹೋಗ್ಬಾರ್ದು ದಯಮಾಡಿ. ಇಲ್ಲಿ ಯಾರಿದ್ದಾರೆ ತಾಲೂಕು ಆಫೀಸ್ನಲ್ಲಿ ಅಧಿಕಾರಿಗಳ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳು ಇಲ್ಲಿ ಈ ಥರ ಮಾಡ್ತಾಯಿದೆ ಅಂತ ಮಾಹಿತಿ ಇದೆ. ಆದರೂ ಕೂಡ ಈ ಕ್ಷೇತ್ರದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರೇನಿದ್ದಾರೆ CN ಬಾಲಕೃಷ್ಣ ಅವರು, ಅವರ ಒಂದು ಒತ್ತಡದಿಂದ ಅಧಿಕಾರಿಗಳು ಏನಾಗಿದೆ ಅಂತ ಅಂದರೆ ಅವ್ರು ಹೇಳಿದವ್ರನ್ನ ಹೆಸರನ್ನ ಹಾಕೊಂಡು ಅಥವಾ ಭಟ್ಕಳ ಹೊನ್ನಾವರದಲ್ಲಿ ಮಾಂಸ ಕಟಾವು ವ್ಯಾಪಾರ ಮಾಡುವವರ ಸಭೆ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಹೊನ್ನಾವರ ಭಟ್ಕಳ ಕ್ಷೇತ್ರದ ಪೊಲೀಸ್ ಡಿವೈಎಸ್ಪಿ ಸಂತೋಷ್, ಇನ್ನು ಮುಂದೆ ದನ ಎಮ್ಮೆ ಗೋವುಗಳನ್ನು ಕೊಲ್ಲುವುದು ಹಾಗೂ ಸಾಗಣೆ, ಮಾರಾಟ, ಕಟಾವು ಮಾಡುವವರ ಮೇಲೆ ಕೇಸ್ ಮಾಡಲಾಗುವುದು. ಅಲ್ಲದೆ ಮಾಂಸದ ಅಂಗಡಿ ಮುಚ್ಚಬೇಕು, ಇನ್ನು ಯಾವುದೇ ಕಾರಣಕ್ಕೂ ಅಂಗಡಿ ತೆರೆಯಬಾರದು ಎಂದು
ಸಿದ್ದಾಪುರ ತಾಲೂಕಿನ ಕುಮಟಾ ಮುಖ್ಯ ರಸ್ತೆಯ ಕುಂಬ್ರಿಗದ್ದೆ ಬಸ್ ಸ್ಟ್ಯಾಂಡ್ ಬಳಿ ಹುಲ್ಲಿನ ಲಾರಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಹೋದ ಘಟನೆ ಶನಿವಾರ ಬೆಳಗ್ಗೆ ನಡೆದಿದೆ. ಸಿದ್ದಾಪುರ ಕಡೆಯಿಂದ ದೊಡ್ಡಮನೆಗಳಿಗೆ ಸಾಗುತ್ತಿದ್ದ ತಾಲೂಕಿನ ಬೀರಲಮಕ್ಕಿ ಸಮೀಪದ ಉಡಳ್ಳಿಯ ಮಂಜುನಾಥ್ ಎಂಬುವರಿಗೆ ಸೇರಿದ ಹುಲ್ಲಿನ ಲಾರಿಗೆ ವಿದ್ಯುತ್ ತಂತಿ ತಗುಲಿ ಬೆಂಕಿ ಹತ್ತಿಕೊಂಡಿದ್ದು, ಸ್ಥಳೀಯರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸೇರಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಘಟನೆಯಿಂದ ಸುಮಾರು 45 ನಿಮಿಷಗಳ ಕಾಲ ಸಿದ್ದಾಪುರ ಕುಮಟಾ ಮುಖ್ಯ ರಸ್ತೆಯಲ್ಲಿ ಸಂಚಾರಕ್ಕೆ ತೊಂದರೆ ಉಂಟಾಯಿತು. ಜನವರಿ 29ರಂದು ಅತಿಥಿ ಶಿಕ್ಷಕರ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಮಳವಳ್ಳಿ ಅತಿಥಿ ಶಿಕ್ಷಕರು ಭಾಗವಹಿಸಲಿದ್ದೇವೆ ಎಂದು ಅತಿಥಿ ಶಿಕ್ಷಕ ಸಂಘದ ಅಧ್ಯಕ್ಷ ಮಹೇಶ್ ಕುಮಾರ್ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಪೂರ್ವಭಾವಿ ಸಭೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಕ್ಕೆ ಹಲವು ಬಾರಿ ಬೇಡಿಕೆಗಳನ್ನು ಇಟ್ಟಿದ್ದರೂ ಸಹ ಇದುವರೆಗೂ ಈಡೇರಿಸಿಲ್ಲ. ಆ ಕಾರಣದಿಂದ ರಾಜ್ಯದ ಎಲ್ಲಾ ಅತಿಥಿ ಶಿಕ್ಷಕರು ಜನವರಿ 29ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಿದ್ದೇವೆ. ಪ್ರತಿಭಟನೆಗೆ ತಾಲೂಕಿನ ಎಲ್ಲಾ ಅತಿಥಿ ಶಿಕ್ಷಕರು ಆಗಮಿಸಬೇಕು. ಅತಿಥಿ ಶಿಕ್ಷಕರ ಸಂಬಳ ಹೆಚ್ಚು ಮಾಡಬೇಕು, ಜೊತೆಗೆ ಅತಿಥಿ ಶಿಕ್ಷಕರನ್ನ ಕಾಯಂಗೊಳಿಸಬೇಕು ಎಂದರು. ಈ ವರ್ಷದ ಮೀನುಗಾರಿಕೆ ಇಲಾಖೆಯಿಂದ ಬೋಟು ಮತ್ತು ಬಲೆಯನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಒಂದು 8 ಬಲೆ ಮತ್ತು ಬೋಟ್ ಎಷ್ಟನ್ನು ಬೋಟ್ 8 ಮತ್ತು 12 ಬಲೆಯನ್ನು ವಿತರಣೆ ಮಾಡಿರುವುದು ಫಲಾನುಭವಿಗಳಿಗೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಹಳ್ಳಿಗಳ ಜನರು ಗ್ರಾಮ ತೊರೆಯುತ್ತಿದ್ದಾರೆ. ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ ವಹಿಸಿ ಜನರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದೆ. ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ. ಚನ್ನರಾಯಪಟ್ಟಣದಲ್ಲಿ ಮತ್ತೆ ಮುಂದುವರಿದ ರೌಡಿಗಳ ಅಟ್ಟಹಾಸ. ನಡು ರಸ್ತೆಯಲ್ಲಿ ರೌಡಿ ಶೀಟರ್ಗಳ ಮೇಲೆ ಪುಡಿ ರೌಡಿಗಳಿಂದ ಅಟ್ಯಾಕ್. ಕಾಳೇನಹಳ್ಳಿ ಕಾರ್ತಿಕ್ ಪ್ರಾಣಾಪಾಯದಿಂದ ಪಾರು. ಹನುಮ ಜಯಂತಿ ಹಿನ್ನೆಲೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದಿಂದ ಹಾಸನದಲ್ಲಿ ಬೃಹತ್ ಶೋಭಾಯಾತ್ರೆ. ಜೈ ಶ್ರೀರಾಮ್ ಸದ್ದಿಗೆ ಕುಣಿದು ಕುಪ್ಪಳಿಸಿದ ಭಕ್ತಗಣ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.